ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಾಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮ್ಯಾಂಗೋ ಸಾಗು ಅಂತ ನೀವು ಕೇಳಿರ್ಬೋದು. ಅದನ್ನು ಇವತ್ತು ನಾವು ಪಾಯಸ ಮಾಡಿ ತೋರಿಸ್ತಾ ಇದ್ದೇವೆ. ಮ್ಯಾಂಗೋ ಸಾಗು ಅಂದರೆ ಅದರಲ್ಲಿ ಮಾವಿನ ಹಣ್ಣನ್ನು ಬೇಯಿಸಲಿಕ್ಕಿಲ್ಲ. ಇದರಲ್ಲಿ ನಾವು ಮಾವಿನ ಹಣ್ಣನ್ನು ಬೇಯಿಸಿ ಒಂದು ಹೊಸದಾದ ನಮ್ಮದೇ ರೆಸಿಪಿಯನ್ನು ಇವತ್ತು ತೋರಿಸ್ಕೊಡ್ತಾ ಇದ್ದೇವೆ. ನಿಮಗೆ ಯೂಟ್ಯೂಬಲ್ಲಿ ಎಲ್ಲಿ ಹುಡುಕಿದರೂ ಇದು ಸಿಗಲಿಕ್ಕಿಲ್ಲ ಬಹುಶಃ. ಅದನ್ನು ಈಗ ಹೇಗೆ ಮಾಡೋದು ಅಂತೇಳಿ ನೋಡುವ. ಬಹಳ ರುಚಿಯಾಗಿದೆ. ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ಅದನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಬೆಲ್ಲದಲ್ಲಿ ಮಾಡ್ತಾ ಇದ್ದೇನೆ. 1 ಕಪ್ ಬೆಲ್ಲ ತಗೊಂಡಿದ್ದೇನೆ. ಹಾಗೆ 1 ಕಪ್ ಮಾವಿನ ಹಣ್ಣು. ಒಂದು ಮಾವಿನ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ದೊಡ್ಡದಿತ್ತು ಮಾವಿನ ಹಣ್ಣು. ಅದು 1 ಕಪ್ ಸಾಕಾಯ್ತು ನನಗೆ. ಒಂದು ಸಾಕಾಗಲಿಲ್ಲ ಅಂತಂದರೆ 2 ತಗೊಳ್ಬೋದು ನೀವು, ಸಣ್ಣದು ಅಂತಾದರೆ. ಹಾಗೆ 1 ಕಪ್ಪಷ್ಟು ಕಾಯಿ, ಎಲ್ಲವೂ ಕೂಡ 1 ಕಪ್ಪಷ್ಟು ತಗೊಂಡಿದ್ದೇನೆ. ನನಗೆ ಮಾವಿನ ಹಣ್ಣು ಫ್ಲೇವರೇ ಬೇಕಾಗಿರೋದ್ರಿಂದ ಇದಕ್ಕೆ ಏಲಕ್ಕಿ ಆಗಲಿ, ಗೋಡಂಬಿ ಆಗಲಿ, ದ್ರಾಕ್ಷಿ ಆಗಲಿ, ಬೇರೆ ಎಂಥದನ್ನು ಕೂಡ ನಾನು ಹಾಕೋದಿಲ್ಲ. ಇಲ್ಲಿ ಕಾಯಿ ಹಾಲು, ಸಾಗು, ಬೆಲ್ಲ. ಇಲ್ಲಿ ನೀವು ಸಕ್ಕರೆ ಉಪಯೋಗಿಸ್ಕೊಳ್ಬೋದು, ಆದರೆ ಸಕ್ಕರೆಗೆ ನಾನಷ್ಟು ಪ್ರಿಫರ್ ಮಾಡೋದಿಲ್ಲ. ನಾನು ಬೆಲ್ಲದಲ್ಲೇ ಮಾಡೋದು. ಹಾಗಾಗಿ ನಾನು ಬೆಲ್ಲ ಹಾಕಿ ಮಾಡ್ತಾ ಇದ್ದೇನೆ. ನೀವು ಬೇಕಿದ್ರೆ ಬೆಲ್ಲದ ಬದಲು ಸಕ್ಕರೆ ಉಪಯೋಗಿಸಿಕೊಳ್ಬೋದು. ಹಾಗೆ ಮಾವಿನ ಹಣ್ಣು, ಈ 4 ಉಪಯೋಗಿಸಿಕೊಂಡು ಒಂದು ಸಿಂಪಲಾಗಿ ರುಚಿಯಾದ ಒಂದು ಮ್ಯಾಂಗೋ ಸಾಗೋ ಪಾಯಸ ಮಾಡೋದು ಹೇಗಂತೇಳಿ ತೋರಿಸ್ಕೊಡ್ತಾ ಇದ್ದೇನೆ. ಕಾಯಿ ತುರಿಗೆ 1 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಈಗ ತರಿತರಿಯ ರುಬ್ಬಿಕೊಂಡು ಹಾಲು ತೆಗೆದುಕೊಳ್ಳುವ. ಇದರ ಕಾಯಿ ತುರಿ ಬೇಡ. ಕಾಯಿ ತುರಿಯನ್ನು ನಾನು ಹಾಗೆ ತೆಗೆದಿಡ್ತೇನೆ. ಅದನ್ನು ನನಗೆ ಬೇರೆ ಇನ್ನೊಂದೇನಾದರೂ ರೆಸಿಪಿ ಮಾಡಿ ತೋರಿಸ್ತೇನೆ. ನಾನು ಇದನ್ನು ಸೋಸಿಕೊಳ್ತೇನೆ. ಬಟ್ಟೆಯಲ್ಲಿ ಕೂಡ ಸೋಸಿಕೊಳ್ಬೋದು ಇದನ್ನು. ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ನಾನು ಇದರಿಂದ ತುಂಬ 2ನೇ ಸತಿ 3ನೇ ಸತಿ ಎಲ್ಲ ಹಾಲು ತೆಗಿತಾ ಇಲ್ಲ. ಯಾಕೆಂದರೆ ನಾನು ಇದರಲ್ಲಿ ಬೇರೆ ಏನಾದರೂ ಮಾಡುವ ಐಡಿಯಾ ಇದೆ ನಂದು. ಹಾಗಾಗಿ ನಾನು ಅದನ್ನು ಪೂರ್ತಿಯಾಗಿ ಹಾಲು ತೆಗಿತಾ ಇಲ್ಲ. ಅದರಿಂದ ನನಗೆ ಇವತ್ತಿಗೆ ಎಷ್ಟು ಹಾಲು ಬೇಕು ಅಷ್ಟು ಮಾತ್ರ ಹಾಲು ತಗೊಳ್ತಾ ಇದ್ದೇನೆ ನಾನು ಇದರಿಂದ. ಇದನ್ನು ನಾವು ಡೆಸಿಕೇಟೆಡ್ ಕೊಕೊನಟ್ ಅಂತ ಏನು ಹೇಳ್ತಾರೆ, ಅದು ಇದೇ ಐಟಮ್ ಇದು. ಇದನ್ನು ನಾಳೆ ನಾನು ಇನ್ನೊಂದು ಸ್ವೀಟ್ ಮಾಡಿ ತೋರಿಸ್ತೇನೆ. ಇದರಲ್ಲಿ ಇದೇ ಮಿಕ್ಸಿಗೆ ನಾನು ಈ ಮಾವಿನ ಹಣ್ಣನ್ನು ಒಂದು ಸತಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ತೇನೆ. ಅದನ್ನು ಬೇರೆ ಏನೂ ಹಾಕ್ತಿಲ್ಲ. ಇದಕ್ಕೆ ಪಾತ್ರೆಗೆ ಸಾಬಕ್ಕಿ ಹಾಕ್ಕೊಂಡು ಅದೇ ಕಪ್ಪಲ್ಲಿ 3 ಕಪ್ಪು ನೀರು, ಇದನ್ನು ಈಗ ಮೆತ್ತಗೆ ಬೇಯಿಸಿಕೊಳ್ಳುವ. ಮೊದಲಿಗೆ ಇದು ಬೇಯಲಿಕ್ಕೆ ಹಾಗೆ ಇಟ್ಟರೆ ಅಡಿ ಕೂತ್ಕೊಳ್ತದೆ. ಹಾಗಾಗಿ ಅದನ್ನು ಆವಾಗ ಮಗಚಿಕೊಂಡೇ ಇರಬೇಕು. ಈಗ ಒಂದು ಪಾತ್ರೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಬೆಲ್ಲ ಹಾಕ್ಕೊಂಡು ಅದನ್ನು ಕ್ಯಾರಮಲೈಸ್ ಮಾಡ್ಕೊಳ್ತೇನೆ. ನೀರು ಹಾಕೋದಿಲ್ಲ ಇಲ್ಲಿ, ಹಾಗೇನೇ ಇದು ಮಾಡುವ. ಅದೊಂದು ಒಳ್ಳೆ ಟೇಸ್ಟ್ ಕೊಡ್ತದೆ. ಹಾಗಾಗಿ ಸಣ್ಣ ಉರಿಯಲ್ಲೇ ಅದನ್ನು ಕ್ಯಾರಮಲೈಸ್ ಮಾಡಿಕೊಳ್ಳುವ. 1-2 ನಿಮಿಷದ ಒಳಗೆ ಆಗ್ತದೆ ಅದು. ಬೆಲ್ಲ ಆಲ್ಮೋಸ್ಟ್ ನೀರು ಆಗ್ತಾ ಇದ್ದ ಹಾಗೆ ಅದಕ್ಕೆ ಮಾವಿನ ಹಣ್ಣಿನ ಪಲ್ಪ್ ಹಾಕ್ಕೊಳ್ತಾ ಇದ್ದೇನೆ. ಈಗ ಇವೆರಡನ್ನು ಕೂಡ ಸರಿಯಾಗಿ ಮಿಕ್ಸ್ ಆಗುವವರೆಗೆ ಒಂದು 5ರಿಂದ 7 ನಿಮಿಷವರೆಗೆ ಇದನ್ನು ಹೀಗೆ ಬೆಲ್ಲ ಕರಗಬೇಕು ಇದರಲ್ಲಿ ಪೂರ್ತಿಯಾಗಿ. ಹಾಗೆ ಮಾವಿನ ಹಣ್ಣು ಕೂಡ ಅದು ಸರಿಯಾಗಿ ಬೇಯಬೇಕು. ಇನ್ನೊಂದು ಒಲೆಯಲ್ಲಿ ಸಾಬಕ್ಕಿ ಬೇಯ್ತಾ ಇದೆ. ನೋಡಿ, ಇದು 5 ನಿಮಿಷದಲ್ಲಿ ಈ ಕಲರ್ಗೆ ಬಂತು. ಇನ್ನೊಂದು 3 ನಿಮಿಷ ಇದನ್ನು ಮಾಡಬೇಕು. ಮಾವಿನ ಹಣ್ಣು ಸರಿಯಾಗಿ ಬೇಯಬೇಕಲ್ಲ, ಹಾಗಾಗಿ ನೀರು ಹಾಕಲಿಲ್ಲ ನಾವು ಇಷ್ಟು ಹೊತ್ತವರೆಗೆ. ಇದಕ್ಕೆ ಮತ್ತೆ 2 ಲೋಟ ನೀರು ಹಾಕ್ಕೊಂಡೆ ನಾನು. ನೋಡಿ, ಇದು ಬೇಯ್ತಾ ಬಂತೀಗ. ಅದು ಬೇಯುವಷ್ಟೊತ್ತಿಗೆ ನಮ್ಮ ಮಾವಿನ ಹಣ್ಣು ಹಾಗೂ ಬೆಲ್ಲ ಕೂಡ ನೋಡಿ ಪಾಕ ಆಗಿ ರೆಡಿ ಆಗ್ತಾ ಬಂತು. ಮಾವಿನ ಹಣ್ಣು ಸರಿಯಾಗಿ ಬೆಂದಿದೆ. ಹಾಗೆಯೇ ಅದರಲ್ಲಿರೋ ಹೆಚ್ಚಿನ ನೀರಿನಾಂಶ ಕೂಡ ಆರಿ ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ ಇದು. ಈಗ ಇದಕ್ಕೆ ನಾವು ಬೇಯಿಸಿ ಇಟ್ಟಂತಹ ಸಾಗುವನ್ನು ಅಂದರೆ ಸಾಬಕ್ಕಿಯನ್ನು ಸೇರಿಸಿಕೊಳ್ಳುವ. ನಾವು ಇದಕ್ಕೆ ಬೇರೆ ನೀರು ಅಂತ ಏನೂ ಹಾಕಲಿಲ್ಲ. ಈಗ ಸಾಬಕ್ಕೆ ಬೇಯಲಿಕ್ಕೆ ನೀರು ಹಾಕಿದೆ. 1 ಕಪ್ಪಿಗೆ 5 ಕಪ್ ನೀರು ಹಾಕ್ಕೊಂಡಿದ್ದೇನೆ.
ಅದೇ ನೀರು ಸಾಕಾಗ್ತದೆ. ಇದನ್ನೇನು ಸರಿಯಾಗಿ ಮಿಕ್ಸ್ ಆಗುವವರೆಗೆ ಅದನ್ನು ಮಿಕ್ಸ್ ಮಾಡ್ತಾ ಇರಿ. ಇಲ್ಲಿ ಕೈ ಬಿಡಲಿಕ್ಕೆ ಆಗೋದಿಲ್ಲ, ಯಾಕೆ ಅಂದರೆ ಸಾಬಕ್ಕಿ ಹಾಕಿದ ಕೂಡಲೇ ಅದು ತಳ ಕೂತ್ಕೊಳ್ತದೆ. ಹಾಗಾಗಿ ಸಾಬಕ್ಕಿಗೆ ಅದೊಂದು ಗುಣ ಇದೆ, ಅದರಿಂದಾಗಿ ಕೈ ಬಿಡಲಿಕ್ಕೆ ಗೊತ್ತಿಲ್ಲ ಇಲ್ಲಿ ಕೂಡ. ಅದನ್ನು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೇ ಇರಬೇಕಾಗ್ತದೆ. ನೋಡಿ, ಇದು ಆಲ್ಮೋಸ್ಟು ಸರಿಯಾಗಿ ಮಿಕ್ಸ್ ಆಗ್ತಾ ಬಂತು. ಒಂದು 2 ನಿಮಿಷ ಬೇಕಾಗ್ತದೆ. ಈಗ ಇದಕ್ಕೆ ನಾವೇನು ತೆಗೆದಿಟ್ಟಿದ್ದೇವೆ ಹಾಲು, ಕಾಯಿ ಹಾಲು, ಅದನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಕಾಯಿ ಹಾಲು ಹಾಕಿದ ನಂತರ ಚೆನ್ನಾಗಿ ಒಂದು 2 ನಿಮಿಷ ಮಿಕ್ಸ್ ಮಾಡಿ, ಅದು ಜಾಸ್ತಿ ಕುದಿಲಿಕ್ಕೆ ಬಿಡಬಾರ್ದು. ಅದನ್ನು ಜಾಸ್ತಿ ಕುದಿದ್ರೆ ಹಾಲು ಒಡೆದು ಹೋಗ್ತದೆ. ಹಾಗಾಗಿ ಸಣ್ಣ ಉರಿಯಲ್ಲೇ ಬಿಸಿ ಮಾಡಿ ನೀವು. ಅಷ್ಟೊತ್ತಿಗೆ ಅದು ನಿಧಾನಕ್ಕೆ ಕುದೀತದೆ. ಒಂದು 3 ನಿಮಿಷದ ಟೈಮ್ ಬೇಕಾಗ್ತದೆ ಅದಕ್ಕೆ. ಒಟ್ಟಿಗೆ ಒಂದು 20ರಿಂದ 25 ನಿಮಿಷ ಟೈಮ್ ಬೇಕು ಈ ಪಾಯಸ ಮಾಡಿಕೊಳ್ಳಿಕ್ಕೆ. ಇದು ನೋಡಿ, ಇದು ಕುದೀತಾ ಬಂತಿದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹಾಲು, ಸಾಬಕ್ಕಿ, ಮಾವಿನ ಹಣ್ಣು ಹಾಗೂ ಬೆಲ್ಲ. ನಾನು ಇದಕ್ಕೆ ಬೇರೆ ಎಂತ ಕೂಡ ಹಾಕಲಿಲ್ಲ. ನನಗೆ ಮಾವಿನ ಹಣ್ಣು ಫ್ಲೇವರೇ ಬೇಕು, ಅದಕ್ಕೋಸ್ಕರ ನಾನು ಬೇರೆ ಎಂತ ಕೂಡ ಹಾಕಲಿಲ್ಲ. ಸಾಬಕ್ಕಿಗೆ ಅದರದ್ದೇ ಆದ ಒಂದು ರುಚಿ ಇರ್ತದೆ, ಮತ್ತು ಕಾಯಿ ಹಾಲು ಹಾಕಿದಾಗ ಅದು ಒಳ್ಳೆ ರುಚಿಯಾಗಿ ಬರ್ತದೆ. ನೋಡಿ, ರುಚಿಯಾದ ಸಾಬಕ್ಕಿ ಮಾವಿನ ಹಣ್ಣಿನ ಪಾಯಸ ರೆಡಿ ಆಯಿತು. ಇದಕ್ಕೆ ಸಕ್ಕರೆ ಹಾಕಿದರೆ ಕಲರ್ ಬೇರೆ ಬರ್ತದೆ, ಮಾವಿನ ಹಣ್ಣಿನ ಕಲರ್ ಉಳ್ಕೊಳ್ತದೆ. ಬೆಲ್ಲ ಹಾಕಿದರೆ ಕಲರ್ ಚೇಂಜ್ ಆಗ್ತದೆ. ಹಾಗಾಗಿ ಈ ಕಲರ್ ಬಂದಿದೆ. ಮಾವಿನ ಹಣ್ಣು ಹಾಕಿದರೆ ಇನ್ನೂ ಆರೆಂಜ್ ಆಗಿ ಬರ್ತದೆ ಅದು. ನೋಡಿ, 2 ನಿಮಿಷದಲ್ಲಿ ಪಾಯಸ ಕುದಿಲಿಕ್ಕೆ ಶುರುವಾಯಿತು. ಒಂದು ಕುದಿ ಬರಲಿ ಸರಿಯಾಗಿ. ಒಂದು ಕುದಿ ಬಂದ ನಂತರ ಅದನ್ನು ಒಮ್ಮೆ ಮಗಚಿಕೊಳ್ಳಿ. ಆಮೇಲೆ ಅದು ಮತ್ತೊಂದು ಕುದಿ ಬಂದರೆ ಗ್ಯಾಸ್ ಆಫ್ ಮಾಡಿಕೊಳ್ಬೋದು. ನೋಡಿ, ತಳ ಕೂತ್ಕೊಳ್ಳಿಕ್ಕೆ ಬಿಟ್ಬಿಡಿ. ತಳ ಕೂತ್ರೆ ನಿಮ್ಮ ಪಾಯಸದ ರುಚಿಯೆಲ್ಲ ಹಾಳಾಗ್ತದೆ. ಅದರಿಂದಾಗಿ ನಾವು ಅವಾಗವಾಗ ಮಗಚೋದು ಇದರಲ್ಲಿ ಕಂಪಲ್ಸರಿ. ನೋಡಿ, ಇದು ಕುದೀತಾ ಬಂತು. ಜಾಸ್ತಿ ಕುದಿಯೋದೇನು ಬೇಡ, 1 ನಿಮಿಷ ಸಣ್ಣ ಉರಿಯಲ್ಲಿ ಕುದಿದ್ರೆ ಸಾಕಿದು. ಫೈನಲ್ ಆಗಿ ಇಷ್ಟೇ. ಬೇಕು ಅಂತಾದರೆ ನಿಮಗೆ ಏಲಕ್ಕಿ ಹಾಕ್ಕೊಳ್ಬೋದು, ಗೋಡಂಬಿ ಹಾಕ್ಕೊಳ್ಬೋದು, ದ್ರಾಕ್ಷಿ ಹಾಕ್ಕೊಳ್ಬೋದು. ಯಾವುದೇ ಡ್ರೈ ಫ್ರೂಟ್ ನಿಮಗೆ ಇಷ್ಟ ಉಂಟು ಅದು ಯಾವುದನ್ನು ಬೇಕಾದರೂ ಹಾಕಿಕೊಳ್ಬೋದು ಇದಕ್ಕೆ. ನೀವು ಕೂಡ ಒಮ್ಮೆ ಖಂಡಿತವಾಗಿಯೂ ಇದನ್ನು ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇಂತಹ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ, ಹೊಸ ಅಡಿಗೆಯೊಂದಿಗೆ ನಿಮ್ಮನ್ನು ಪುನಃ ಭೇಟಿಯಾಗ್ತೇನೆ. ಧನ್ಯವಾದಗಳು. ಖಂಡಿತ ಮಾವಿನ ಹಣ್ಣನ್ನು ಪಾಯಸವನ್ನು ಒಮ್ಮೆ ಮಾಡಿ ಎಂಜಾಯ್ ಮಾಡಿ.